ಯಾರು ಫಸ್ಟು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರಬೇಕು. ಇನ್ನೂ ರೀಸನ್ ಏನೂ ಇಲ್ಲ ಅದು ಮಾಡಬೇಕು ಅಂತ. ಇದ್ಯಾರು ಇದು ಅಂಕಲ್ ಉಲ್ಟಾ ಬರ್ತಾ. ನಾನು 10 ಕಿಲೋಮೀಟ್ರ್ ಸೈಕಲಲ್ಲಿ ಹೋಗ್ತಾ ಇದ್ದೆ, ಆ ಥರ ಏನಾದರೂ. ನಮಸ್ಕಾರ, ವೆಲ್ಕಮ್ ಟು ಮಯೂರ್ ಸಾಗರ್ ಆ್ಯಂಡ್ ಕೋ. ಇವಾಗ ನಾವು ಯಾವ ಜಾಗದಲ್ಲಿದ್ದೀವಿ ಅಂದರೆ ಮ್ಯಾಡ್ ರನ್ ಅನ್ನೋ ಮ್ಯಾರಥಾನ್ ಶುರುವಾಗುವ ಜಾಗದಲ್ಲಿದ್ದೀವಿ. ಎಲ್ಲ ಹಿಂದೆಗಡೆ ರೆಡಿಯಾಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಈ ಮ್ಯಾರಥಾನ್ ಅಂದರೆ ಏನು, ಏನಕ್ಕೆ ಮ್ಯಾರಥಾನ್ ಓಡಬೇಕು, ಜಿಮ್ಗೂ ಮ್ಯಾರಥಾನ್ಗೂ ಏನು ರಿಲೇಷನ್ಶಿಪ್ಪು, ಅದೆಲ್ಲ ಗೂಗಲಲ್ಲೂ ಸಿಗುತ್ತೆ. ಬಟ್ ಇವರ ಬಾಯಲ್ಲಿ ಕೇಳಿ ತಿಳ್ಕೊಳ್ಳೋಣ, ನೋಡೋಣ ಬನ್ನಿ. ಶುರು ಆಯ್ತಾ? ಓಡ್ರಿ, ನಮ್ಗೆ ವಾಕಿಂಗ್ ಮಾಡ್ತಿದ್ರು ಯಾರ ನೀವು? ಮ್ಯಾರಥಾನ್ ಅಂದರೆ ಏನು, ಏನಕ್ಕೆ ಓಡಬೇಕು ಮ್ಯಾರಥಾನ್? ಫಿಟ್ನೆಸ್ಗೆ, ಬಾಡಿ ಸ್ಟ್ರೆಂತ್ ಆಗಿರ್ಬೇಕು, ಆ್ಯಕ್ಟಿವ್ ಆಗಿರ್ಬೇಕಂತ. Marathon nothing but to keep your body active and to keep or engage myself and keep our body more strengthened, and we'll have a unique bonding with each and everyone. Thank you so much. ಆಹಾ ಲೇ ಆಂಟಿ, ಸಾರಿ ಆಂಟಿ, ನಿಮಗೆಲ್ಲ ಹೇಳಿದ್ದು. ಈಸ್ ಫಸ್ಟ್ ಇದು ಮಜಾನ ಹೊಡಿ ಫಸ್ಟ್ ಅಲ್ಲಿ ಇದೆಯಾ? ಹೊಡಿ ಬೇಗ ಬಂದ್ರು ನೋಡಿ, ಬರ್ತಾ ಇದ್ದಾರಲ್ಲ ಇವರೇ ಫಸ್ಟ್ ಪ್ಲೇಸ್ ಸದ್ಯಕ್ಕೆ. ನೋಡೋಣ ಹೆಂಗೆ ಮಾಡ್ತಾರೆ. ಬಂದ ಇಲ್ಲಿ ಇವಾಗ ಓವರ್ಟೇಕ್ ನಡೆಯುತ್ತೆ. ಶಾಬಾಷ್, ಓಡಮ್ಮ. ಇಲ್ಲಿ ಪುಟ್ಟ ಕಂದಮರು ಓಡ್ತಿದ್ದಾರೆ. ಸೂಪರ್, ವೆರಿ ನೈಸ್. ಇದ್ಯಾರು ಇದು ಅಂಕಲ್ ಉಲ್ಟಾ ಬರ್ತಾ? ಓ, ನಮ್ಮವರಲ್ಲ. ಇಲ್ಲಿ ಜನರ ಡೆಡಿಕೇಶನ್ ನೋಡಿ. ಟ್ಯಾಂಕ್ ಚಿನ್ನ, ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಇವ್ರನ್ನ ಮ್ಯಾರಥಾನ್ ಅಂದರೆ ಏನು ಅಂತ ಕೇಳಿದ್ವಿ. ಈ ಡಿನೈಡ್ ಟು ಗಿವ್ ದ ಪ್ರೆಸ್ ಅ ಸ್ಟೇಟ್ಮೆಂಟ್. ಓಕೆ, ಇವ್ರನ್ನ ಕೇಳೋಣ. ವಾಟ್ ಈಸ್ ಮ್ಯಾರಥಾನ್ ಅಕಾರ್ಡಿಂಗ್ ಟು ಯು ಆ್ಯಂಡ್ ವೈ ಶುಡ್ ಪೀಪಲ್ ರನ್?
What is marathon according to me, and why should? That's a good question. Nothing, it's just a way to, spread awareness on health and fitness. And basically it is a way to reach community outside the studio and gym, to spread awareness, because you should not restrict the health and fitness always inside gym. So if you are doing something, maybe in a grassroots level, but try to go out, reach as much as people you can. And it is always, something different other than doing fitness, gymming, these, that. ಏನಾಯ್ತಪ್ಪ ನೀನು ಹೆಲ್ಮೆಟ್ದು? ಆಹಾ ನೋಡಿ ಎಂಥ ಪ್ರಜೆ. ಯಾರು ಫಸ್ಟು? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಬನ್ನಿ ಇವಾಗ ಇನ್ನೊಬ್ರನ್ನ ಮಾತಾಡ್ಸೋಣ. ಮಿಸ್ಟರ್ ಕಾರ್ತಿಕ್, ಹೇಳಿ ಸರ್. ಹೇಳಿ, ಮ್ಯಾರಥಾನ್ ಅಂದರೆ ಏನು? ಮ್ಯಾರಥಾನ್ ಅಂದರೆ ನಮಗೆ ಗೊತ್ತಿರೋಂಗೆ ಓಡೋದು. ಒಂದು ಡಿಸ್ಟೆನ್ಸ್ ಕವರ್ ಮಾಡಬೇಕು, ಇಷ್ಟು ಟೈಮಲ್ಲಿ ಕವರ್ ಮಾಡಬೇಕು. ಅದು ಯಾರು ಫಸ್ಟ್ ಬರ್ತಾರೋ ಅಷ್ಟು. ಅದೊಂದು ಸರ್ಕ್ಯೂಟ್ ಕೊಡ್ತಾರೆ, ಒಂದು ಲೇನು. ನನಗದು ಗೊತ್ತಿರೋ ಆನ್ಸರ್ ಅದು. ಶಾಕ್ ಹೊಡಿಯುತ್ತೆ ಸರ್ಕ್ಯೂಟಲ್ಲಿ? ಸರ್ಕ್ಯೂಟೆಲ್ಲ ಶಾಕ್ ಹೊಡಿಯಲ್ಲ. ಸರಿ, ಏನಕ್ಕೆ ಮಾಡಬೇಕು ಮ್ಯಾರಥಾನು? ಇನ್ನೂ ರೀಸನ್ ಏನೂ ಇಲ್ಲ ಅದು ಮಾಡಬೇಕು ಅಂತ. ಓಡಬೇಕು, ಏನಾದರೂ ವೆಯ್ಟು ಇಳಿಸ್ಬೇಕು ಅಂದ್ರೆ ಓಡಬೇಕು, ಆರೋಗ್ಯವಾಗಿರೋಣ. ಇಲ್ಲಾಂದರೆ ಸಂಡೇ ಆರಾಮಾಗಿ ಓದ್ಕೊಂಡು ಮಾಡ್ಕೊಂಡಿರ್ಬೋದು. ಸಂಡೇ ಆರಾಮಾಗಿರ್ಬೋದು, ಮತ್ತೆ ತಿನ್ಕೊಂಡು ಶಾವಿಗೆ ಬಾತು ಅದು ಇದು ತಿನ್ಕೊಂಡು ಆರಾಮಾಗಿರ್ಬೋದು. ಯಾಕೆ ಇಲ್ಲಿ ಬಂದು ಇದೆಲ್ಲ ಓಡಬೇಕು, ಜಿಮ್ಮು ಅದು ಇದು? ಜಿಮ್ಮು ಹೆಸರು ಬರೆಸ್ಬಿಟ್ಟಿದ್ದೀವಿ, ಒಂದು ರೆಸ್ಪಾನ್ಸಿಬಿಲಿಟಿ, ಅದು ಮಾಡಲೇಬೇಕು. ಇನ್ನೇನದು ಇದೆ? ಅಷ್ಟೇ ಸರ್. ನೀವು ಹೇಳಿ, ಹೌಸ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಇದನ್ನ ಹೇಳಕ್ಕೆ ಇಷ್ಟ ಹಾಂ, ನೀವೇನಾರ ಕೇಳಿ, ನಾನು ಅದಕ್ಕೆ ರಿಪ್ಲೈ ಆ ಥರ ಮಾಡ್ತೀನಿ. ಊಟ ಆಯ್ತಾ? ಸರಿ, ಮ್ಯಾರಥಾನಲ್ಲಿ ನೀವು ಯಾಕೆ ಓಡಿಲ್ಲ? ನಾವು ವಾಲಂಟಿಯರ್ಸ್ ಆಗಿದ್ವಲ್ಲ, ಅದಕ್ಕೋಸ್ಕರ. ವಾಲಂಟಿಯರ್ಸ್ ಆದರೆ ಓಡಬಾರ್ದ? ವಾಲಂಟಿಯರ್ಸಲ್ಲಿ ಮ್ಯಾಚ್ ಫಿಕ್ಸಿಂಗ್ ಏನಾದ್ರು ಮಾಡಿದ್ದೀರಾ? ಇಲ್ಲ ಇಲ್ಲ. ಸರಿ, ಈ ಮ್ಯಾರಥಾನ್ ಎಲ್ಲ ಯಾಕೆ ಬೇಕು? ಆರಾಮಾಗಿ ಶಾವಿಗೆ ಬಾತು ವಡೆ ತಿನ್ಕೊಂಡಿರ್ಬೋದಲ್ಲ ಮನೆಯಲ್ಲೆಲ್ಲ. ನಾವು ಬೇಸಿಕ್ಕಾಗಿ ಫಿಟ್ನೆಸ್ ಬೇಸ್ಡ್ ಆಗಿ. ಏನು ಫಿಟ್ನೆಸ್ ಅಂದರೆ ನಾವು ಮ್ಯಾರಥಾನ್ ಮಾಡೋದ್ರಿಂದ ರನ್ನಿಂಗಲ್ಲೂ ನಮಗೆ ಫಿಟ್ನೆಸ್ ಅಂದರೆ ಫುಲ್ಲು ಒಂಥರ ಫಾರ್ಮಲ್ ಆಗುತ್ತದೆ ಅಲ್ಲ. ಹಾಂ, ಇನ್ಫಾರ್ಮಲ್ ಆಗ್ಬೋದು. ಹಾಂ, ಫಿಟ್ನೆಸ್ ಅಂದರೆ ಬಾಡಿ ಫಿಟ್ಟಾಗಿ ಇಟ್ಕೊಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರಬೇಕು. ಸ್ಲಿಪ್ ಡಿಸ್ಕೋ ಯಾವ ಥರ ಫಿಸಿಕಲ್? ಕಟ್ಟಾಗುತ್ತಲ್ವ ಇದು. ನಾನು ಯಾವ ಥರ ಫಿಸಿಕಲ್ ಆ್ಯಕ್ಟಿವಿಟಿ? ಜಿಮ್, ಕಾರ್ಡಿಯೋ. ಯಾವ ಥರ ಕಾರ್ಡಿಯೋ? ಯಾವ ಥರ? ಅಲ್ಲ, ಟ್ರೆಡ್ಮಿಲ್ಲ, ಕ್ರಾಸ್ ಟ್ರೈನರ, HIIT? ಹಾಂ, ಟ್ರೆಡ್ಮಿಲ್ಲು, ವಾಕಿಂಗ್, ಫ್ರೀ ಎಕ್ಸಸೈಸಸ್. ಈಗ ಸ್ಯಾಡ್ ಕತೆ ಇದ್ದರೆ ರಿಯಾಲಿಟಿ ಶೋನಲ್ಲೆಲ್ಲ ಮಾಡ್ತಾ ಗೊತ್ತಾ? TRPಗೋಸ್ಕರ. ಹಾಂ, 10 ಕಿಲೋಮೀಟ್ರ್ ಸೈಕಲಲ್ಲಿ ಹೋಗ್ತಾ ಇದೆ, ಆ ಥರ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ? ಎಲ್ಲರೂ ಫಿಟ್ನೆಸ್ ಜರ್ನಿಲಿ ನೀವು ಕೂಡ ಭಾಗಿಯಾಗ್ಬೋದು. ಇನ್ನೇನಿಲ್ಲ, ಸ್ಟೇ ಫಿಟ್ ಅಷ್ಟೇ. ಆ್ಯಂಡ್
ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮಯೂರ್ ಸಾಗರ್ ಆ್ಯಂಡ್ ಕೋ ಯೂಟ್ಯೂಬ್ ಚಾನಲ್. ಅವರು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು. ಗಂಟೆ ಹೊಡಿ.